ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಹೇಳಿದ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಏನು ಗಲಿಬೆ ಆಗಿದನೋ, ಮನೆಗೆ ದೂರಿ ಏನು ದಾಂಧಲೆ ಮಾಡಿದ್ರು, ಎಲ್ಲಿ ತನಕ ನ್ಯಾಯವನ್ನು ಸಿಗಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ತೀವ್ರವಾಗಿ ಖಂಡಿಸಂತ ಕೆಲಸ, ಮುಂದಿನ ದಿನಗಳಿಗೂ ಹೋರಾಟವನ್ನು ಮಾಡಂತ ಕೆಲಸ. ನಮಗೇನು ಅಪ್ಡೇಟ್ಸ್ ಇಲ್ಲ, ಅದರಿಂದ ಆಲ್ರೆಡಿ ಹೇಳಿದೀನಿ ಸ್ಪಷ್ಟವಾಗಿ. ನಮಗಂತೂ ನ್ಯಾಯ ಸಿಗಲ್ಲ ಅನ್ನಂತ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವಾಗ ನ್ಯಾಯ ಸಿಗಲ್ಲ ಅಂತಂದ್ರೆ ಪಾದಯಾತ್ರೆ ಮಾಡೋ ಅಂತದ್ದು ಇವಾಗ ಹೋರಾಟ ಮಾಡ್ತೀವಿ ಅಂದ್ರೆ ನ್ಯಾಯ ಸಿಗದಿದ್ರೆ ನಾವು ಹೋರಾಟದ ಹಾದಿ ಹಿಡಿತೀವಿ ಅಂದ್ರೆ ಯಾವ ರೀತಿ ಹೋರಾಟ ಇನ್ನ ಸಾಕಷ್ಟು ಹೋರಾಟಗಳಿದಾವ. ಇನ್ನ ಹಂತವಾಗಿ ನಮ್ಮ ಪಾರ್ಟಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆನೆ ಆಯ್ಕೆ ಆಗಿರೋ ಕಾರಣ ಇದ್ರ ಬಗ್ಗೆ ಕಳೆದ ಬಾರಿ ನಾವು ಈ ಗಲಭೆ ಆದ ತಕ್ಷಣ ಪಾದಯಾತ್ರೆ ಮಾಡ್ಬೇಕಂದೇಳಿ ನಮ್ಮ ರಾಜ್ಯಾಧ್ಯಕ್ಷರುಗಳು ಒಪ್ಪಿಗೆಯನ್ನು ಕೊಟ್ಟಿದ್ರು. ಒಪ್ಪಿಗೆಯನ್ನು ಕೊಟ್ಟಿದ ನಂತರ ಬೇರೆ ಬೇರೆ ಕಾರಣಗಳಿಂದ ಅದು ಮುಂದೂಡುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿ ಕೋರ್ ಕಮಿಟಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡ ತೀರ್ಕೊಂಡು ಎಲ್ಲರೂ ಕೂಡ ಸಹಮತಿ ಇದೆ, ಇಲ್ಲ ಅನ್ನಕ್ ಹೋಗಲ್ಲ, ಯಾರು ಕೂಡ ಇಲ್ಲ ಅನ್ನಲ್ಲ. ಖಂಡಿತವಾಗಿ ಇದ್ರನ್ನ ಮುಂದಕ್ಕೆ ಇದ್ರ ಹೋರಾಟವನ್ನು ಹೆಂಗ್ ಮಾಡ್ಬೇಕನ್ನಂಥದ್ದು ನಾವು ತಿಳಿಸುವಂತ ಕೆಲಸ ಮಾಡ್ತೀವಿ. ಅಲ್ಲಲ್ಲ, ಸಿಐಡಿ ಏನು ತನಿಖೆ ಆಗುತ್ತೋ ತನಿಖೆ ನಡೀಲಿ. ನಮ್ಮ ಹೋರಾಟಕ್ಕೆ ಸಿಐಡಿಗೆ ಏನು ಸಂಬಂಧ ಇಲ್ಲ. ಆ ಸಿಐಡಿ ತನಿಖೆ ಏನಿದೆ ಆ ತನಿಖೆ ನಡೆಸ್ಕೊಂಡು ಹೋಗ್ಲಿ. ಮುಂದಕ್ಕೆ ನಾವು ಇದ್ರ ಬಗ್ಗೆ ಇನ್ನ ಪಾರ್ಟಿಯಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಮೊನ್ನೆ ಚರ್ಚೆ ಮಾಡಿದಂತ ಟೈಮಲ್ಲಿ ಕೂಡ ರಾಮ್ಲವ್ರೆ ಹಂತವಾಗಿ ಇದನ್ನ ಮುಂದುವರಿಸುವಂತ ಕೆಲಸ, ಹೋರಾಟ ಮಾಡ್ಬೇಕನ್ನಂತ ವಿಚಾರವನ್ನು ಕೂಡ ಹೇಳಿದಾರೆ. ಇನ್ನು ನಾವು ಕೋರ್ ಕಮಿಟಿ ಇದರಲ್ಲಿ ಕರೆದ ನಂತರ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಂಡಂತ ಕೆಲಸ ಮಾಡ್ತೀವಿ. ಅಲ್ಲ, ನನ್ನ ಹತ್ರ ಇರುವಂತ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಆ ನಿಗಮದಲ್ಲಿ ಅಂತ ಹೇಳಿದ್ವಿ. ಹೇಳಿದ ನಂತರ ಸಾಕಷ್ಟು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ. ಅವತ್ತು ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನಂತ ವಿಚಾರದ ಬಗ್ಗೆ ಅವ್ರು ಮುಖ್ಯಮಂತ್ರಿಗಳು ನೋಡಿ ನಂತರ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಏನ್ ಸ್ಪಷ್ಟನೆ ಕೊಟ್ಟರು, 187 ಕೋಟಿ ಭ್ರಷ್ಟಾಚಾರ ಆಗಿಲ್ಲ, ಆಗಿರೋದು 87 ಕೋಟಿಯನ್ನ ಅಂದ್ರು. ಆ 87 ಕೋಟಿ ಆದಂತ ಟೈಮ್ ಇಲ್ಲಿ ತನಕ ಆಗಿದೆ, ಒಂದು ನಯಾ ಪೈಸೆ ಕೂಡ ಆ ನಿಗಮಕ್ಕೆ ವಾಪಸ್ ತಿರುಗಿ ಕಟ್ಟಿಲ್ಲ. ಅದು ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ ತಗೊಂತದನ್ನ ಇಲ್ಲಿದ್ರೆ ಭ್ರಷ್ಟಾಚಾರ ಮಾಡಿದಂತ ಮಂತ್ರಿಗಳು ಜವಾಬ್ದಾರಿ ತಗೊಂತಾರ ಅನ್ನೋದು ನೋಡ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ತನಕ ಇದೆ, ಯಾವುದೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಯಾವುದೇ ರೀತಿ ಪ್ರೋತ್ಸಾಹನ ಸಿಗ್ತಾ ಇಲ್ಲ. ಯಾರನ್ನ ಮಕ್ಕಳು ಇವತ್ತು ಸ್ವಯಂ ಇದರಿಂದ ಏನನ್ನ ಟಮ್ಗಳು ತಗೋಬೇಕು, ಅವು ಏನನ್ನ ಮೂಲಭೂತ ಸೌಕರ್ಯಗಳು ಸಿಗ್ಬೇಕಂದ್ರೆ ಯಾವ್ದುಗಳು ಸಿಗ್ತಾ ಇಲ್ಲ ಅನ್ನಂತ ವಿಚಾರವನ್ನು ಕೂಡ ಉಲ್ಲೇಖನ ಮಾಡಂತ ಕೆಲಸ ಮಾಡಿದ್ದೀನಿ. ಇಲ್ಲ, ಸಿಐಡಿ ಅವ್ರಿಗೆ ಇನ್ನ ಸಿಐಡಿ ಅವ್ರಿಗೆ ಕೊಟ್ಟಿಲ್ಲ ರೀ. ಎಲ್ಲ ಪೊಲೀಸರಿಗೆ ನಿಮ್ಮ ಮೂಲಕ ನಾವು ಕಳ್ಸಂತ ಪ್ರಯತ್ನ ಮಾಡಿದ್ವಿ. ನಮಗೇನು ಅಫಿಷಿಯಲ್ ಆಗಿ ಇಲ್ಲಿ ತನಕ ಇದೆ, ನಾವು ಪೊಲೀಸರಿಗೆ ಕೊಟ್ಟಿಲ್ಲ, ಸಿಐಡಿ ಕೂಡ ಕೊಟ್ಟಿಲ್ಲ ರೀ. ಇಲ್ಲಿ ತನಕ ಆಗಿದೆ. ನಾವು ಅಫಿಷಿಯಲ್ ಆಗಿ ಕೇಳಿದ್ರೆ ಎಲ್ಲಾ ದಾಖಲಾತಿಗಳನ್ನು ಕೊಡಕ್ ಸಿದ್ಧ ಇದೆ. ಇಲ್ಲಿ ತನಕ ಯಾವುದೇ ಸಿಐಡಿ ಇಲ್ಲ ಇಲ್ಲಿ ತನಕ ಸಿಐಡಿ ಅವ್ರಿಗೆ ತನಕ ಅಲ್ಲ, ಇಲ್ಲ ನಾವು ಎಲ್ಲವನ್ನು ಕೂಡ ನಿಮ್ಮ ಮೂಲಕ ನಾವೇನು ನಮ್ಮ ಹತ್ರ ನಮ್ಮ ಏನಿತ್ತು ಅದೆಲ್ಲ ಕೂಡ ಮುಡ್ಸಂತ ಕೆಲಸ. ಇಲ್ಲಿ ತನಕ ಯಾವ್ದು ಎವಿಡೆನ್ಸ್ ಕಲೆಕ್ಟ್ ಮಾಡಿಲ್ಲ ಸರ್. ಇಲ್ಲ ನಾವು ನಮ್ಮ ಕಡೆ ಇರೋಂಥದ್ದು ಎಲ್ಲ ಕೂಡ ದಾಖಲಾತಿಗಳೇನಾದ್ರು ಬಹಿರಂಗ ಇದೆ, ಪಬ್ಲಿಕ್ ಡೆನೋಮ್ದಲ್ಲಿ ಇದೆ, ಎಲ್ಲವನ್ನು ನೋಡ್ಕೋಬಹುದು ಅಂತ ಹೇಳಿದ್ದೀನಿ. ಅಲ್ಲ, ನಾವು ಪೊಲೀಸರಿಗೆ ಏನೇನಿತ್ತು ಮೊನ್ನೆ ನಡೆದಂತ ಗಲಭೆ ವಿಚಾರ ಎಲ್ಲಾ ವಿಚಾರವನ್ನು ಅವ್ರಿಗೆ ಮುಗಿಸಂತ ಕೆಲಸ ಮಾಡಿ ಸಿಐಡಿ ತನಿಖೆ ಆಗಿದೆ. ಅವತ್ತು ಎಲ್ಲಾ ಗಲಭೆಯನ್ನು ಮುಗಿದ ನಂತರ ಮುಖ್ಯಮಂತ್ರಿಗಳ ಆದೇಶವರೆಗೆ ಸಿಐಡಿ ಆಗಿದೆ. ಸಿಐಡಿ ಆದ ನಂತರ ನಮ್ಗೆ ಸಮಾಧಾನ ಇಲ್ಲ, ಸಿಐಡಿ ವಿಚಾರ ಹೇಳಿದಂತ ನಮ್ ದಾಖಲಾತಿಯಿಂದ ಪೊಲೀಸರು ಕೊಟ್ಟಿವಿ. ಇನ್ನು ಸಿಐಡಿ ಕೊಟ್ಟಿಲ್ಲ, ನಮ್ಮ ಹತ್ರ ಕೇಳೇ ಇಲ್ಲ, ನಮ್ಗೆ ಯಾವ್ದು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟ ನಂತರ ನಮ್ಮ ಹತ್ರ ಕೇಳಿದಂತ ನಾವು ಕೊಡಂತ ಕೆಲಸ ಮಾಡ್ತೀವಿ. ಸರ್, ಈಗ ಮೊನ್ನೆ ದೆಹಲಿಗೆ ಹೋಗಿದ್ರಿ, ದೆಹಲಿಯಲ್ಲಿ ಏನಾದ್ರು ನಾಯಕರಿಗೆ ಈ ವಿಷಯ ಮುಗಿಸೋ ಪ್ರಯತ್ನ ಮಾಡಿದ್ರ ಅಥವಾ ಅದ್ರ ಬಗ್ಗೆ ಏನಾದ್ರು ಕೇಳಿದ್ರ? ಅಲ್ಲ, ಯಾರು ನೋಡ್ರಿ, ಅಲ್ಲ ಇಲ್ಲಿ ಯಾರು ಕೂಡ ಅಲ್ಲಿ ಎಲೆಕ್ಷನ್ ಪ್ರೋಸೆಸ್ ಇರೋ ಕಾರಣ ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ಮಾಡಂತ ವಿಚಾರದಲ್ಲಿ ದೇಶದಲ್ಲಿದ್ದಂತ ಎಲ್ಲಾ ಕೋರ್ ಕಮಿಟಿ ಸದಸ್ಯರನ್ನು ಕೂಡ ಕರೆದಿದ್ರು. ಕರೆದಂತ ಟೈಮಲ್ಲಿ ಎಲ್ಲಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅವ್ರನ್ನ ಏನು ಹೆಸರನ್ನು ಪ್ರಸ್ತಾಪನೆ ಮಾಡ್ಬೇಕು ಅಂತ ಹೇಳಿ ಕರೆದಿದ್ರು. ಆ ಟೈಮಲ್ಲಿ ನಾವೆಲ್ಲರೂ ಕೂಡ ಹೋಗಿದ್ವಿ. ಎಲ್ಲರೂ ಕೂಡ ತುಂಬಾ ಬಿಜಿ ಇದ್ರಿ, ಈ ಬಗ್ಗೆ ಯಾರು ಕೂಡ ಮಾತಾಡಿಲ್ಲ. ನಾನು ಇನ್ನೊಂದ್ಸಲ ಸಮಯ ತಗೊಂಡೋಗಿ ಗೃಹ ಮಂತ್ರಿಗಳ ಹತ್ರ ಮತ್ತೆ ಸಂಬಂಧಪಟ್ಟಿದ್ದಂತ ಹಿರಿಯ ನಾಯಕರಿಗೆ ಎಲ್ಲರೂ ಕೂಡ ನಾನು ಈ ವಿಚಾರದ ಬಗ್ಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಈಗ ಪ್ರೈಮಾ ಫೇಸಿ ಪ್ರೂವ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.